ರಿಪ್ಪನ್ಪೇಟೆಯಲ್ಲಿ ಇಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನ ಬಿಜೆಪಿ ವತಿಯಿಂದ ಆಚರಿಸಲಾಯಿತು. ಬರ್ವೆ ಥರ್ಡ್ ಬಿಜೆಪಿ ಬೂತ್ ಅಧ್ಯಕ್ಷರಾದ ಮಂಜುನಾಥ್ ಆಚಾರ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಕಾರ್ಯಕ್ರಮಕ್ಕೆ ಬಿಜೆಪಿ ಶಕ್ತಿ ಕೇಂದ್ರದ ಅಧ್ಯಕ್ಷರಾದ ಸುಂದರೇಶ್, ಕಟ್ಟಡ ಕಾರ್ಮಿಕ ಅಸಂಘಟಿತ ಒಕ್ಕೂಟದ ಹೊಸನಗರ ಗ್ರಾಮಾಂತರ ಅಧ್ಯಕ್ಷರಾದ ಮೊಹಮ್ಮದ್ ಹುಸೇನ್ ಹಾಗೂ ಹೊಸನಗರ ತಾಲೂಕು ಯುವ ದಲಿತ ಸಮುದಾಯದ ಅಧ್ಯಕ್ಷರಾದ ಚಿಪ್ಲಿ ರಾಘವೇಂದ್ರ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದರು. ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಸಲ್ಲಿಸಿ ಅವರ ಸಾಧನೆಗಳು ಮತ್ತು ಸಮಾಜಕ್ಕೆ ನೀಡಿದ ಕೊಡುಗೆಗಳನ್ನು ಸ್ಮರಿಸಲಾಯಿತು. ಕಾರ್ಯಕ್ರಮದಲ್ಲಿ ಬರ್ವೆ ಥರ್ಡ್ ಬಿಜೆಪಿ ಬೂತ್ ಉಪಾಧ್ಯಕ್ಷರಾದ ಜಗದೀಶ್, ಜಿಲ್ಲಾ ಒಬಿಸಿ ಘಟಕದ ರೇಖಾ ರವಿ ಹೊನ್ನಳ್ಳಿ, ರಾಘವೇಂದ್ರ, ಆಟೋ ರಾಘವೇಂದ್ರ ಸ್ವಾಮಿ, ಪುಟ್ಟಪ್ಪ, ವನಮಾಲಾ, ರೇಣುಕಾ, ಗಿರಿಜಕ್ಕ, ಹೇಮಕ್ಕ, ಎಂಬಿ ಮಂಜುನಾಥ್ ಸೇರಿದಂತೆ ಗ್ರಾಮಸ್ಥರು ಮತ್ತು ಪ್ರಮುಖರು ಉಪಸ್ಥಿತರಿದ್ದರು. ಅಂಬೇಡ್ಕರ್ ಅವರ ಜನ್ಮದಿನಾಚರಣೆ ಆಚರಣೆ ಮಾಡಿದ್ದೀನಿ. ಬಿ ಆರ್ ಅಂಬೇಡ್ಕರ್ ಅವರು ಏಪ್ರಿಲ್ 14, 1891 ಮಧ್ಯಪ್ರದೇಶದ ಮೋಮ್ ಪ್ರದೇಶದಲ್ಲಿ ಜನ್ಮನಾಗ್ತಾರೆ. ಅವರ ತಂದೆ ರಾಮ್ಜಿ ಮನೋಜಿ ಸಕ್ಪಾಲ್ ಅಂತ, ತಾಯಿ ಭೀಮಾಬಾಯಿ. ಇವರು ಕೊಲಂಬೋದ ವಿಶ್ವವಿದ್ಯಾಲಯದಲ್ಲಿ ಅರ್ಥಶಾಸ್ತ್ರದ ವಿದ್ಯಾಭ್ಯಾಸ ಮಾಡಿ ಮತ್ತು ರಾಜ್ಯಶಾಸ್ತ್ರವನ್ನು ಅಧ್ಯಯನ ಮಾಡಿ ವಿಶ್ವವಿದ್ಯಾಲಯದಲ್ಲಿ ಪದವಿಯನ್ನು ಪಡೆದು ಭಾರತದಲ್ಲಿ ಅಸ್ಪೃಶ್ಯತೆ ಮತ್ತು ಶಿಕ್ಷಣ ನೀತಿ, ಸಾಮಾಜಿಕ ನ್ಯಾಯ ಇಂತಹ ವ್ಯವಸ್ಥೆಯನ್ನು ಹೋಗಲಾಡೋದಕ್ಕೋಸ್ಕರ ತುಂಬ ಶ್ರಮ ಮಾಡಿರ್ತಕ್ಕಂಥ ಏಕೈಕ ವ್ಯಕ್ತಿ ಬಿ ಆರ್ ಅಂಬೇಡ್ಕರ್. ಏನು ಭಾರತದ ಕರಡು ಪ್ರತಿಯ ರಚನೆ ಏನಾಗಿದೆ, ಆ ರಚನೆಯ ಅಧ್ಯಕ್ಷರಾಗಿ ದೇಶಕ್ಕೆ ಸಂವಿಧಾನವನ್ನು ಅವರ ಒಂದು ಅಧಿಕೃತ ದಾರಿಯಲ್ಲಿ ನಡೀಬೇಕು. ಭಾರತ ದೇಶದಿಂದ ಅವರ ಎಲ್ಲ ರಾಜ್ಯದಿಂದ ಈ ದಿವಸ ಭಾರತೀಯ ಜನತಾ ಪಕ್ಷದ ವತಿಯಿಂದ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮದಿನ ಆಚರಣೆಯನ್ನು ಭಾರತ ದೇಶದಿಂದ ಮಾಡ್ತಿದ್ವಿ. ಹಾಗೆ ಹಿಂದೆ ಬಿ ಆರ್ ಅಂಬೇಡ್ಕರ್ ಅವರು ಏನು ಸಂವಿಧಾನ ಬರೆಯುವ ಸಂದರ್ಭದಲ್ಲಿ ಸಂವಿಧಾನ ಸಚಿವರಾಗಿ ಕಾನೂನು ಸಚಿವರಿಂದ ಹೋಗ್ತಾರೆ. ಅವರು ಹಿಂದೆ ಚುನಾವಣೆ ಆ ಚುನಾವಣೆಯಲ್ಲಿ ಅದೇ ಕಾಂಗ್ರೆಸ್ ಸರ್ಕಾರನ ಕೆಲಸ ಮಾಡ್ತಾರೆ. ಅವರನ್ನ ನಿರ್ಲಕ್ಷ್ಯ ಮಾಡ್ತಕ್ಕಂಥ ಕೆಲಸ ಮಾಡಿ ಅವರನ್ನ ಬಲಿ ಹಾಕ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಭಾರತ ದೇಶದಲ್ಲಿ